ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಕೋಗಿಲು ನಿರಾಶ್ರಿತರಿಗೆ ಇವತ್ತು ಮನೆ ಹಂಚಿಕೆ ಆಗತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಬಟ್ ಇವತ್ತು ಮನೆ ಹಂಚಿಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡರೇ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲಾ ಅರ್ಹತಾ ಮಾನದಂಡಗಳನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಅದೆಲ್ಲವೂ ಕೂಡ ಆದ ನಂತರವಷ್ಟೇ ಏನಿದ್ರು ತೀರ್ಮಾನವನ್ನು ಕೈಗೊಳ್ಳಬಹುದು. ಒಂದು ಹಂತದ ದಾಖಲೆಗಳ ಪರಿಶೀಲನೆ ಈಗಾಗಲೇ ಮುಗಿದಿದೆ. ಈಗ ಪೊಲೀಸ್ ಹಾಗೆ ಕಂದಾಯ ಪರಿಶೀಲನೆಗೆ ನಾವು ಕಳಿಸಿದ್ದೀವಿ. ನಿಯಮಗಳಿಗೆ ತಕ್ಕಂತೆ ಮನೆಗಳ ಹಂಚಿಕೆ ಆಗತ್ತೆ. ಒಂದು ಚೂರು ಕೂಡ ನಿಯಮಾವಳಿಗಳನ್ನ ಮೀರೋದಿಲ್ಲ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಇವತ್ತೇನು ಇಲ್ಲ ಹೇಳಿದೇನಲ್ಲ, ಒಂದು ಹಂತದ ಪರಿಶೀಲನೆ ಆಗಿದೆ, ದಯವಿಟ್ಟು ಗೊಂದಲ ಮಾಡ್ಕೋಬೇಡಿ. ಆದರೆ ಅದನ್ನ ನಾವು ಪೊಲೀಸ್ ವೆರಿಫಿಕೇಶನ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ವೆರಿಫಿಕೇಶನ್ಗೂ ಕೂಡ ಕಳಿಸ್ಕೊಟ್ಟಿದ್ದೇವೆ. ಅದು ನಾನು ವಸತಿ ಸಚಿವರ ಹತ್ರನೂ ಕೂಡ ಮಾತಾಡಿದ್ದೇನೆ. ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ ಎಲ್ಲ ಅರ್ಹತೆಗಳ ಮಾನದಂಡಗಳ ಪರಿಶೀಲನೆ ಕಂಪ್ಲೀಟ್ ಆಗಬೇಕು. ಎಲ್ಲ ರೂಲ್ಸ್ ಪ್ರಕಾರ ಅವರು ಅರ್ಹರಾಗಬೇಕು. ಯಾವುದೇ ರೂಲ್ಸನ್ನು ಬೈಪಾಸ್ ಮಾಡಿ ನಾವು ಏನೋ ತಕ್ಷಣಕ್ಕೆ ಮಾಡುವಂಥದ್ದು ಆಗಬಾರ್ದು. ಒಂದು ಚೂರು ಕೂಡ ನಾವು ನಿಯಮಾವಳಿಯಿಂದ ಪಕ್ಕಕ್ಕೆ ಸರಿಯೋದು ಬೇಡ ಅನ್ನುವಂಥದ್ದು ವಸತಿ ಸಚಿವರು, ನಂದು ಇಬ್ಬರದು ಕೂಡ ಒಂದೇ ತೀರ್ಮಾನ. ಪರಿಶೀಲನೆ ಮುಗಿಯುತ್ತೆ ಅಂತ ಭಾವಿಸಿದ್ವಿ, ಆದರೆ ಇನ್ನೂ ಪರಿಶೀಲನೆ ನಡೆದಿದೆ. ನಾವು ಯಾರ ಮೇಲೂ ಪ್ರೆಷರ್ ಹಾಕಿ ಬೇಗ ಮಾಡಿಸುವ ಉದ್ದೇಶ ಇಲ್ಲ. ಹಾಗಾಗಿ ಅವರು ಪರಿಶೀಲನೆ ಮುಗಿಸಿ ಲಿಸ್ಟ್ ಸಬ್ಮಿಟ್ ಆದಮೇಲೆ ಮುಂದಿನ ಕ್ರಮ. ಇನ್ನು ಕೋಗಿಲು ಬಳಿ ಸರ್ಕಾರಿ ಜಮೀನು ಕಬಳಿಕೆ ಆಗಿದೆ ಅನ್ನುವಂಥ ಒಂದು ಪ್ರಕರಣ ಏನಿದೆಯಲ್ಲ, ಅದರಿಂದಾಗಿ ಈಗಾಗಲೇ ಕೆಲವೊಂದಷ್ಟು ಮನೆಗಳನ್ನು ಅಲ್ಲಿ ತೆರವುಗೊಳಿಸಿದ್ದು, ಅದಾದ ನಂತರ ಆಗ್ತಾ ಇರುವಂತಹ ಒಂದು ಬೆಳವಣಿಗೆಗಳು, ಅದೆಲ್ಲದರ ಬೆನ್ನಲ್ಲೇ ಈಗ ತಹಶೀಲ್ದಾರ್ಗೂ ಕೂಡ ಬಹುಶಃ ಈ ಒತ್ತುವರಿಯ ಉರುಳು ಸುತ್ತಕೊಳ್ಳುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಹೇಳ್ತಾ ಇದೆ. 2022-25 ಅವಧಿಯಲ್ಲಿ ತಹಶೀಲ್ದಾರ್ ಯಾರಿದ್ರು ಅವ್ರಗಳಿಗೂ ಕೂಡ ವಿಚಾರಣೆ ಎದುರಿಸುವಂತಹ ಒಂದು ಪರಿಸ್ಥಿತಿ ಎದುರಾಗಬಹುದು. ಯಾಕೆ ಅಂತ ಹೇಳಿದ್ರೆ, ಕೆಲವೊಂದಷ್ಟು ಸ್ಫೋಟಕ ಮಾಹಿತಿ ಈಗ ನಮಗೆ ಲಭ್ಯವಾಗಿರುವ ಪ್ರಕಾರ ಯಲಹಂಕ ತಹಶೀಲ್ದಾರ್ ಯಾರಿದ್ರು, ಆ ವ್ಯಾಪ್ತಿಯ ತಹಶೀಲ್ದಾರ್ ಆ ಟೈಮ್ನಲ್ಲಿ 22-25 ಅವಧಿಯಲ್ಲಿ, ಆಗ ಅವರಿಗೆ ಮಾಹಿತಿ ಇದ್ರೂ ಕೂಡ ಅವರು ಸರಿಯಾಗಿ ಕ್ರಮವನ್ನು ಕೈಗೊಂಡಿಲ್ಲ. ನಕಲಿ ದಾಖಲೆಯ ಮಾಹಿತಿ ಇದ್ರೂ ಕೂಡ ತಹಶೀಲ್ದಾರ್ ಅವರು ಸೈಲೆಂಟ್ ಆಗಿದ್ರ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಹೇಳ್ತಾ ಇದೆ. ಈ ಬಗ್ಗೆ TV9 ಕೂಡ ಈ ಹಿಂದೆನೇ ಪ್ರಶ್ನೆ ಮಾಡಿತ್ತು. ಇದೆಲ್ಲವೂ ಗೊತ್ತಿದ್ದು ಯಾಕೆ ಅವರಿಗೆ ಮನೆ ಕಟ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ರಿ? ಹಾಗಾದ್ರೆ ಆ ಭಾಗದ ಜನಪ್ರತಿನಿಧಿಗಳಿಗಾಗ್ಲಿ ಅಥವಾ ಆ ಭಾಗದ ಅಧಿಕಾರಿಗಳಿಗಾಗ್ಲಿ ಏನು ಗೊತ್ತೇ ಇರಲಿಲ್ವಾ ಇದ್ರ ಬಗ್ಗೆ ಅನ್ನುವಂಥದ್ರ ಬಗ್ಗೆ TV9 ಕೂಡ ಪ್ರಶ್ನೆಯನ್ನ ಎತ್ತಿತ್ತು. ಬಹುಶಃ ಈಗ ಆ ಒಂದು ತನಿಖೆಯ ಬೆಸಿ ಅವ್ರಿಗೂ ಈಗ ತಟ್ಟುವ ಲಕ್ಷಣಗಳು ಕಾಣಿಸ್ತಾವೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಪ್ರಜ್ವಲ್, ಈ ಡೆಮಾಲಿಷನ್ ಆದಾಗ ನಡೆದಂತಹ ಒಂದಷ್ಟು ಬೆಳವಣಿಗೆ ಸಂದರ್ಭದಲ್ಲಿ ನಾವು ಇದೇ ಪ್ರಶ್ನೆಗಳನ್ನ ಎತ್ತಿದ್ವಿ. TV9 ಕೂಡ ಈ ಪ್ರಶ್ನೆಯನ್ನ ಎತ್ತಿತ್ತು. ಇವರನ್ನ ಇಷ್ಟು ವರ್ಷಗಳ ಕಾಲ ಇಲ್ಲಿಗೆ ಇರೋದಕ್ಕೆ ಅಥವಾ ಈ ಮನೆಗಳನ್ನ ಕಟ್ಕೊಳ್ಳೋದಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಸ್ಥಳೀಯರು, ಅದು ಜನಪ್ರತಿನಿಧಿ ಆಗಿರಲಿ ಅಥವಾ ಅಧಿಕಾರಿಗಳಾಗಿರಲಿ, ಅವ್ರ ಕುಮ್ಮಕ್ಕಿರುತ್ತೆ, ಗೊತ್ತಿದ್ದು ಕೂಡ ಅಧಿಕಾರಿಗಳು ಬಹುಶಃ ಇಲ್ಲಿ ಕಣ್ಮುಚ್ಕೊಂಡು ಕುಳಿತಿದ್ದಾರಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ವಿ. ಸೊ ಈಗ ಬಹುಶಃ ಆ ಭಾಗದ ಆ ಟೈಮ್ನಲ್ಲಿ ಇದ್ದಂತಹ ಅಧಿಕಾರಿಗಳು ಅವ್ರಿಗೂ ಕೂಡ ತನಿಖೆಯ ಬಿಸಿ ತಟ್ಟುವಂತಹ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇವೆ ಈಗ. ಪ್ರಜ್ವಲ್, ರೆಹಮಾನ್, ಈಗಾಗಲೇ ಇದನ್ನ ಕ್ರಿಮಿನಲ್ ಕೇಸನ್ನ ದಾಖಲು ಮಾಡಿಕೊಂಡಿರುವಂತ ಯಲಹಂಕ ಪೊಲೀಸ್ ಕರ್ನಾಟಕ ರೆವೆನ್ಯೂ ಆಕ್ಟ್ 2007 ಅಡಿಯಲ್ಲಿ ಕೇಸನ್ನ ಏನು ದಾಖಲು ಮಾಡ್ಕೊಂಡಿದ್ದಾರೆ, ಆ ಕೇಸಿನ ಅನ್ವಯವಾಗಿ ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ, ವಿಜಯ್ ಮತ್ತೆ ವಸೀಮುಲ್ಲಾ ಅಂತ ಹೇಳಿ. ಈ ಇಬ್ಬರ ಮೇಲಿರುವಂತಹ ಆರೋಪಗಳೇನು ಅಂತ ಅಂದ್ರೆ, ಅಲ್ಲಿ ನಿರ್ಮಾಣ ಆಗಿರುವಂತಹ 160 ಮನೆಗಳ ಪೈಕಿ, ಅಂದ್ರೆ ಕಚ್ಚಾ ಮನೆಗಳ ಪೈಕಿ ಕೆಲವರಿಗೆ ಇವರು ಹಕ್ಕುಪತ್ರಗಳನ್ನು ಸಹಿತ ಡಾಕ್ಯುಮೆಂಟ್ ಫೋರ್ಜರಿಯನ್ನ ಮಾಡಿ ಕೊಟ್ಟಿದ್ದಾರೆ, ಮತ್ತೆ ಅವ್ರ ಕಡೆಯಿಂದ ಹಣವನ್ನ ಪಡೆದುಕೊಂಡಿದ್ದಾರೆ ಅಂತ. ಈ ಹಕ್ಕುಪತ್ರಗಳನ್ನ ಹಿಡ್ಕೊಂಡು ಮುಂದುವರೆದ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಳ್ಳಲಿಕ್ಕೂ ಪ್ರಯತ್ನ ಆಗಿದೆ. ಈ ವಿಚಾರಗಳು ಆ 2022ರಿಂದ 2025 ತನಕ, ಅಂದ್ರೆ ಮೊನ್ನೆ ಇದು ಒಡಿಲಿಕ್ಕೆ ತೀರ್ಮಾನ ಮಾಡೋ ತನಕ ಯಾವೆಲ್ಲ ತಹಶೀಲ್ದಾರ್ಗಳಿದ್ವು ಮತ್ತೆ BBMP ಅಧಿಕಾರಿಗಳಿದ್ವು ಅವರೆಲ್ಲರ ಗಮನಕ್ಕಿದೆ. ಈ ಗಮನಕ್ಕಿದ್ರೂ ಸಹಿತ ನೂರಾರು ಕೋಟಿ ರೂಪಾಯಿ ಬೆಳೆ ಬಾಳುವಂತ ಒಂದು ಸರ್ಕಾರಿ ಭೂಮಿಯನ್ನ ಯಾರೋ 160ರಿಂದ 200 ಜನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದನ್ನ ವಶಕ್ಕೆ ಪಡೆಯುವಂತ ಪ್ರಕ್ರಿಯೆಗಳು ಯಾಕಾಗ್ಲಿಲ್ಲ? ಒಂದು ಫೋರ್ಜರಿ ಡಾಕ್ಯುಮೆಂಟ್ಸ್ ಗಳಾದಂತ ಸಂದರ್ಭದಲ್ಲಿ, ಆ ಡಾಕ್ಯುಮೆಂಟ್ಗಳ ವಿಚಾರಗಳು ಇವರಿಗೆ ತಿಳಿದಂತ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಅಕ್ರಮವಾಗಿ ಸೃಷ್ಟಿಯಾಗಿರುವಂತ ದಾಖಲಾತಿಗಳು, ಇದಕ್ಕೆ ಯಾವುದೇ ಮೌಲ್ಯ ಇಲ್ಲ ಅಂತೇಳಿ ತಹಶೀಲ್ದಾರ್ ಆದೇಶವನ್ನ ಮಾಡಬಹುದಾಗಿತ್ತು. ಇಲ್ಲ ಅಂತಂದ್ರೆ ಸ್ಥಳೀಯ ಪೊಲೀಸರಿಗೆ ಈ ರೀತಿಯಾಗಿ ಫೋರ್ಜರಿ ಮಾಡಿದಂತ ಹಕ್ಕುಪತ್ರಗಳ ವಿತರಣೆ ಮಾಡಿ ಅಲ್ಲಿ ಮನೆಗಳನ್ನ ಕಟ್ಕೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿ ಒಂದು ಕ್ರಿಮಿನಲ್ ದೂರನ್ನ ಸಹಿತ ಕೊಡಬಹುದಾಗಿತ್ತು. ಅಥವಾ ಈ ಒತ್ತುವರಿಯನ್ನ ತೆರವು ಮಾಡುವಂತ ಕೆಲಸವನ್ನ 22-23ನೇ ಇಸ್ವಿಯಿಂದ ಇಲ್ಲಿವರೆಗೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಮಾಡ್ಲಿಕ್ಕೆ ಅವಕಾಶ ಇತ್ತು. ಇದೆಲ್ಲವನ್ನು ಗೊತ್ತಿದ್ದು ಸಹಿತ ಯಾಕೆ ಮಾಡಿಲ್ಲ ಅನ್ನೋದು ಸದ್ಯ ಈಗ ಪೊಲೀಸರ ಮುಂದಿರುವಂತ ಪ್ರಶ್ನೆ. ಈಗ ಇವರಿಬ್ಬರನ್ನ ಏನ್ ಅರೆಸ್ಟ್ ಮಾಡ್ಕೊಂಡಿದ್ದಾರೆ, ಇವರಿಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ನಂತರದಲ್ಲೂ ಸಹಿತ ಇನ್ನೂ ಇಬ್ಬರಿದ್ದಾರೆ, ರಾಬಿನ್ ಸೇರಿ
ಸೇರಿದಂತೆ ಇನ್ನ ಇಬ್ರು ಇದ್ದಾರೆ. ಈ ಇಬ್ಬರ ಪಾತ್ರಗಳೇನು, ಅವ್ರಗಳನ್ನ ವಶಕ್ಕೆ ಪಡ್ಕೊಳ್ಬೇಕಾಗುತ್ತೆ. ಮತ್ತೆ ಹಣಕಾಸಿನ ವ್ಯವಹಾರ ಎಷ್ಟು ನಡೆದಿದೆ, ಇದು ತಹಶೀಲ್ದಾರ್ಗಳ ಹಂತದ ಹೊರಗೆ ಇರುವಂತ ಅಧಿಕಾರಿಗಳ ಗಮನಕ್ಕೆ ಇದ್ದು ಸಹಿತ ಇಷ್ಟೆಲ್ಲ ಆಗ್ಲಿಕ್ಕೆ ಬಿಟ್ರ, ಅಥವಾ ಅವರು ಸಹಿತ ಹಣವನ್ನ ಪಡೆದುಕೊಂಡು ಈ ನಕಲಿಯಾಗಿ ಕೊಟ್ಟಿರ್ಲಿ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರಕ್ಕೆ ಏನಾರ ಇದ್ರ? ಈ ಎಲ್ಲಾ ಪ್ರಶ್ನೆಗಳಿಗೆ ಪೊಲೀಸರ ತನಿಖೆಯಲ್ಲಿ ಹುತ್ತರವನ್ನ ಹುಡುಕುವಂತ ಅನಿವಾರ್ಯತೆ ಇದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.